ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೇಗೆ ಹೇಗೆ ನಾನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಬೇಕು, ನೀವೇ ಹೇಳಿ. ನೀನು ಹಿಂದೆ ಪ್ರೀತಿಸಿದ ಯಾರನ್ನ ಅಂತ ಹೇಳೋ. ಹೇಳು. ನೀನ್ ಯಾರಂತ ಹೇಳಿದ್ಮೇಲೆ ನಾನು ಅವನ್ನ ಮೀಟ್ ಮಾಡಿ ನಿಮ್ಮಿಬ್ಬರ ಮಧ್ಯೆ ಯಾವ್ದಾದ್ರೂ ಸಂಬಂಧ ಇದೆಯೋ ಇಲ್ವೋ ಅಂತ ನಿರ್ಧರಿಸ್ತೀನಿ. ಅದಾದ್ಮೇಲೆ ನಾವು ಸಂಸಾರ ಶುರು ಮಾಡೋಣ. ಇವಾಗ ಅಮನಂತ ಹೇಳಿದ್ರೆ ಪ್ರಿಯ ಗೊತ್ತಾಗಿ ಅನಾಹುತ ಆಗುತ್ತೆ. ನನ್ನ ಜೀವನಕ್ಕೋಸ್ಕರ ಪ್ರಿಯನ ಜೀವನನ ಹಾಳು ಮಾಡ್ದಾಗತ್ತೆ. ಹಾಗಾದ್ರೆ ಡಿವೋರ್ಸ್ ಕೊಟ್ಬಿಡು ರಾಧಿಕಾ. ನಿಮಗೆ ನನ್ನ ಮೇಲೆ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಅಬ್ಬಾ 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 ಅಬ್ಬಾ, ಇದನ್ನ ಯಾವ ಮುಖ ಇಟ್ಕೊಂಡು ಕೇಳ್ತೀಯ ರಾಧಿಕಾ? ನೀನು ನನ್ನ ಹತ್ರ ಮುಚ್ಚಿಟ್ಟಿರೋ ವಿಷಯ ಯಾರೋ ಹೇಳೋರ್ಗೂ ನನಗೆ ಗೊತ್ತಾಗಿಲ್ಲ, ಆದ್ರೂ ನೀನು ನಂಬು ಅಂತಿದ್ಯಾ? ಯಾರೋ ತಲೆ ಕೆಡ್ಸಿರೋದಕ್ಕೆ ನಿಮ್ಗೆ ಅನುಮಾನ ಶುರು ಆಗಿದೆ ರೀ. ಹಾಗಂದ್ರೆ ನೀನು ಹೇಳಲ್ಲ, ಬೇರೆಯವರು ಹೇಳಂಗಿಲ್ಲ, ನಾನು ಮಾತ್ರ ಲೈಫ್ ಲಾಂಗ್ ನಿನ್ನ ಮೇಲೆ ಅಪಾರ ನಂಬಿಕೆ ಇಟ್ಕೊಂಡು ನನ್ನ ಹೆಂಡತಿ ದೇವತೆ ಅನ್ನೋ ಭ್ರಮೇಲೆ ಬದುಕಿರ್ಬೇಕು. ನೀನು ನನ್ನನ್ನ, ನನ್ನ ಒಳ್ಳೆತನನ ದುರುಪಯೋಗ ಮಾಡಿಕೊಂಡು ನಿನ್ನಿಷ್ಟಕ್ಕೆ ನೀನು ನನ್ನ ಜೊತೆ ಆಟ ಆಡ್ತಿದ್ಯಾ, ನನ್ನನ್ನ ಯೂಸ್ ಮಾಡ್ಕೋತಿದ್ಯಾ. ಅಷ್ಟೇ ತಾನೆ? ಯಾರು ರೀ, ಯಾರು ನಿಮ್ಮೊಳಗೆ ಇಷ್ಟೊಂದು ಅನುಮಾನ ಹುಡ್ಸಿರೋದು? ಯಾಕೆ ಹೇಳಿದ್ರೆ ಅವ್ರನ್ನೂ ಈ ಮನೆಯಿಂದ, ಈ ಲೋಕದಿಂದಾನೇ ಕಳಿಸ್ಬಿಡ್ತೀಯಾ? ಅಂದ್ರೆ ಅಲಿವೇಣಿ ಚಿಕ್ಕಮ್ಮ, ಚಲಪತಿ ಚಿಕ್ಕಪ್ಪನ ನಿಮ್ಗೆ ಇದನ್ನ ಹೇಳಿದ್ದು? ಅವ್ರನ್ನ ಏನು ಅನ್ನಕ್ಕಾಗಲ್ಲ. ಇದೆಲ್ಲ ನೋಡು ನಂದೇ ತಪ್ಪು. ನಿನ್ನ ತಲೆ ಮೇಲೆ ಕೂರಿಸ್ಕೊಂಡು ನೋಡ್ಕೊಂಡಿದ್ದಕ್ಕೆ ನನ್ನ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕು. ಕೈಲಾಶವ್ರೆ ಪ್ಲೀಸ್ ರೀ, ಈಗೆಲ್ಲ ಮಾತಾಡ್ಬೇಡಿ. ನಂಗೆ ತಡ್ಕೊಳಕ ಆಗಲ್ಲ. ಇನ್ ಹೇಗ್ ಮಾತಾಡ್ಬೇಕು ಅಂತ್ಯಾ? ಇನ್ ಹೇಗ್ ಮಾತಾಡ್ಬೇಕು? ನೀನ್ ಏನೇ ಮಾಡಿದ್ರು ನೋಡ್ಕೊಂಡು ನನ್ನ ಹೆಂಡತಿ ಏನ್ ಮಾಡಿದ್ರು ಒಳ್ಳೇದೇ ಮಾಡ್ತಾಳೆ, ಮೋಸ ಮಾಡಿದ್ರು ಎಲ್ರು ಒಳ್ಳೇದಕ್ಕೆ ಮಾಡ್ತಾಳೆ ಅಂತ ಅಂತ ಸಂತೋಷ ಪಡ್ಬೇಕಾ? ನಾನೊಬ್ಬ ಹುಚ್ಚಿನ ತರ ನೀನೇನು ಅಂತ ಗೊತ್ತಿದ್ರೂನು ನಿನ್ ಜೊತೆ ಮಾತಾಡ್ತಿದ್ದೀನಲ್ಲ, ಅದು ನನ್ನ ಕರ್ಮ. ಕೈಲಾಶ್ ಅವರೇ, ಇಷ್ಟೇನ ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದು? ಯಾರೋ ಏನೋ ಹೇಳಿದ್ರು ಅಂತ ನೀವು ಅದನ್ನ ನಂಬ್ತೀರಾ? ಹೇ ಬಾ ಕೂತ್ಕೋ. ನಾನು ಹೇಳಿದ ತಕ್ಷಣ ನಂಬಲಿಲ್ಲ ರಾಧಿಕಾ.
ನನ್ನ ಹೆಂಡತಿ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಎಲ್ಲ ಥರನೂ ಪ್ರಯತ್ನ ಮಾಡಿದೆ. ನೋಡು, ಹೀಗೆ ಸೋತ್ ಹೋಗಿ ನಿನ್ ಮುಂದೆ ಕೂತಿದ್ದೀನಿ. ರಾಧಿಕಾ, ನನಗೆ ಹೇಗೆ ಮೋಸ ಮಾಡಿದೆ? ನನಗೆ ಹೇಗೆ ಮೋಸ ಮಾಡಿದೆ ಹೇಳು. ನೀ ಮಾಡಿರೋ ವ್ರತ ಪೂಜೆ ಇವೆಲ್ಲ ನಾಟಕನೇ ತಾನೇ? ಅದು ನಾಟಕನ ಇಲ್ಲ ನಿಜನ ಅನ್ನೋದು ಆ ದೇವ್ರಿಗೆ ಗೊತ್ತು. ಅಬ್ಬಾ, ದೇವ್ರ ಹೆಸರೇಳಿ ತಪ್ಪಿಸ್ಕೊಳಕ್ ನೋಡ್ಬೇಡ. ನಂಗಿವಾಗ ದೇವ್ರ ಮೇಲೆ ಕೂಡ ನಂಬಿಕೆ ಹೋಗಿದೆ. ದೇವ್ರೇ ಇಲ್ಲ. ದೇವ್ರಿದ್ದಿದ್ರೆ ನಂಗೆ ಇಷ್ಟು ಕಷ್ಟ ಯಾಕೆ ಕೊಡ್ತಿದ್ದ? ಹೇಳು. ಹೇಳು ರಾಧಿಕಾ, ಯಾರವನು? ಇನ್ನೂ ನೀವಿಬ್ರು ರಿಲೇಶನ್ಶಿಪ್ ಅಲ್ಲಿದ್ದೀರಾ? ಸತ್ಯನ ಕೇಳೋದಕ್ಕೆ ಕಷ್ಟ ಆಗ್ತಿದ್ಯಾ? ವಾ ವಾ. ಮತ್ತೆ ಅದನ್ನ ಕೇಳಿ ನಾನು ಹೇಗೆ ತಡ್ಕೊಂಡಿರ್ಬೇಕು ರಾಧಿಕಾ? ಯಾರೋ ಫೋನ್ ಮಾಡಿ ನಿನ್ ಹೆಂಡತಿ ಬಗ್ಗೆ ಗೊತ್ತೇನೋ ಅಂತ ನಿನ್ನ ಬಗ್ಗೆ ಹೇಳ್ತಿದ್ರೆ ಅವನ ಮೇಲೆ ಕೋಪ ಬಂತೆ ಹೊರತು ನಿನ್ ಮೇಲೆ ಅನುಮಾನ ಬರಲೇ ಇಲ್ಲ ರಾಧಿಕಾ. ನನ್ನನ್ನೇ ಫೂಲ್ ಮಾಡ್ಬಿಟ್ಟಿಯಲ್ಲ ನೀನು. ಫೂಲ್ ಮಾಡ್ಬಿಟ್ಟೆ. ಕೈಲಾಶ್ ಅವ್ರೆ, ನಿಮ್ ಕಾಲ್ ಹಿಡ್ಕೊತೀನಿ ರೀ. ಬಿಡ, ದಯವಿಟ್ಟು ಕುಡಿಯೋದನ್ನ ನಿಲ್ಸಿರಿ. ಇದನ್ ಕುಡಿಯೋದು ಇದ್ ನೋಡು, ನೀನ್ ಕೊಟ್ಟಿರೋ ಹಾಲು ಕುಡಿಯೋದು ಒಂದೇ. ಇದ್ರಲ್ಲೂ ಏನಾದ್ರೂ ಕಲ್ಸಿರ್ಬೇಕು ಅಲ್ವಾ? ಹೇಳೋ. ಸೋಬ್ನ ನಡಿಬಾರ್ದಲ್ವಾ? ಅಯ್ಯೋ ದಡ್ಡ ಕೈಲಾಶ್, ಅದಕ್ಕೆ ಬೇರೆಯವ್ರು ಇದಾರಲ್ವಾ? ನಾನು ಮೊದಲೇ ಈ ಹಾಲು ಕುಡ್ದಿದ್ರೆ ನಾನೇ ಮತ್ ಬಂದು ಮಲ್ಕೊಂಡಿರ್ತಿದ್ದೆ. ನೀನ್ ಕುಡ್ದಿರೋದ್ರಿಂದ ನೀನು ಮತ್ತೇರಿ ಮಲ್ಕೋತ್ಯ. ಆದ್ರೆ ಸೋಬ್ನ ಮಾತ್ರ ನಡಿಬಾರ್ದು ಅಷ್ಟೇ ತಾನೇ? ಹೌದಲ್ವಾ? ಹೀಗೆ ತಾನೇ ಪ್ರತಿ ಸಲ ಏನೋ ಮಾಡ್ಕೊಂಡು ತಪ್ಪಿಸ್ಕೊಂಡ್ ಬಂದಿದ್ಯಾ. ಈ ಸಲ ನಿಂಗ ತಪ್ಪು ಮಾಡೋ ಅವಕಾಶ ಕೊಡಲ್ಲ ನಾನು. ಅದಕ್ಕೆ ನಾನೇ ಈ ಮತ್ತಲ್ಲಿ ತೇಲ್ಕೊಂಡು ಇದು ಬಿಡ್ತೀನಿ. ಇಲ್ಲ ಅಂದ್ರೆ ನೀನ್ ನನಗ್ ಮಾಡಿರೋ ಮೋಸನ ಸಹಿಸ್ಕೊಳಕ್ ಆಗಲ್ಲ. ಶೋಭನಾ? ಯಾರಿಗೆ ಶೋಭನಾ?
ಇವತ್ತೊಂದು ಇಂಪಾರ್ಟೆಂಟ್ ಸರ್ಜರಿ ಇದೆ. ರಾಧಿಕಾ ಕಾಲ್ ಮಾಡಿ ಹಾಸ್ಪಿಟಲ್ಗೆ ಬೇಗ ಬರಕ್ಕೆ ಹೇಳಬೇಕು. ಇಲ್ಲ, ಅಮರ್ಗೆ ನನ್ನ ನೋವನ್ನ ಹೇಳ್ಕೊಳ್ಳೋದು ಸರಿಯಲ್ಲ. ನನ್ನಿಂದ ಪ್ರಿಯಾ ಲೈಫಲ್ಲಿ ಡಿಸ್ಟರ್ಬೆನ್ಸಸ್ ಬರಬಾರ್ದು. ರಾಧಿಕಾ ಫೋನ್ ಯಾಕೆ ತೆಗಿತಾ ಇಲ್ಲ? ಸರಿ, ನನಗೆ ಲೇಟ್ ಆಗ್ತಿದೆ. ಹಲೋ. ಯಾರು? ನಿನ್ ಲವರ್ ತಾನೇ? ಆಗ್ಲೇ ಇಲ್ಲಿ ನಡೆದಿದ್ದು ಎಲ್ಲದನ್ನು ಅವನ ಹತ್ರ ಹೇಳ್ಬಿಟ್ಯಾ? ಹಾಗೆ ಮಾತಾಡ್ಬೇಡಿ ಪ್ಲೀಸ್. ತಪ್ಪೇನಿದೆ ರಾಧಿಕಾ? ಇಷ್ಟು ದಿನ ನನಗ್ ಗೊತ್ತಿಲ್ಲದೆ ಅವನ ಜೊತೆ ನೀನ್ ಟ್ರಾವೆಲ್ ಮಾಡಿದೆ. ಇವಾಗ ಗೊತ್ತಾಗಿರೋದಕ್ಕೆ ಓಪನ್ ಅಪ್ ಆಗ್ತಿದ್ಯಾ ಅಷ್ಟೇ ತಾನೇ? ನಿಮಗ್ ಕೈ ಮುಗಿತೀನಿ, ಹಾಗೆಲ್ಲ ಮಾತಾಡ್ಬೇಡಿ. ಸರಿ ಬಿಡು, ಆ ಫೋನ್ ಕೊಡು ಒಂದ್ಸಲ. ನೀನ್ ತಪ್ಪು ಮಾಡಿಲ್ಲ ಅಂದ್ರೆ ನೀನ್ ಫೋನ್ ಕೊಡು. ಅವನ್ ಯಾರು ಅಂತ ತಿಳ್ಕೊಬೇಕಲ್ವಾ ನಾನು? ಕೊಡು ಕೊಡು. ಯಾಕೆ ರಾಧಿಕಾ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಕೊಡು ರಾಧಿಕಾ. ಅಮರ, ನಾನು ನಿನ್ ಲವರು ಅನ್ಕೊಂಡೆ. ಅಮರ್ ಆಗಿದ್ದಕ್ಕೆ ಫೋನ್ ರಿಸೀವ್ ಮಾಡಲಿಲ್ಲ. ಅದೇ ನಿನ್ ಲವರ್ ಆಗಿದ್ದಿದ್ರೆ ಅವನಿಗೆಲ್ಲ ಹೇಳಿ ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಫುಲ್ ಡ್ರಾಮಾ ಮಾಡ್ಬಿಟ್ಟಿರ್ತಿದ್ದೆ ಅಲ್ವಾ? ನಿನ್ನ ಅಷ್ಟು ಈಸಿಯಾಗಿ ಬಿಡಲ್ಲ, ಖಂಡಿತ ಬಿಡಲ್ಲ. ನನ್ನ ನಂಬಿಕೆ ಜೊತೆ ಆಟ ಆಡಿದ್ ನಿನಗೆ ಇನ್ನು ನನ್ನ ಆಟ ಹೇಗಿರುತ್ತೆ ಅಂತ ತೋರಿಸ್ತೀನಿ.
ಈ 4 ಗೋಡೆಗಳ ಮಧ್ಯೆ ನೀನ್ ನನ್ ಜೊತೆ ನರಕ ಅನುಭವಿಸ್ತ್ಯಾ. ನೋಡ್ತಾ ಇರು. ನಿಂತ್ಕೋ. ನಿಂತ್ಕೋ. ನಿಜ ಹೇಳ್ಬೇಕಂದ್ರೆ ಈ ಬೊಟ್ಟನ್ನ ಶಾಶ್ವತವಾಗಿ ಅಳಿಸ್ಬಿಡ್ಬೇಕನ್ನಿಸ್ತಿದೆ. ಕೈಲಾಶ್ ಅವ್ರೆ, ಸಾಕು ಸಾಕು, ಇನ್ನೂ ನಾಟಕ ಮಾಡಬೇಡ. ದೊಡ್ಡಮ್ಮ ನಾವಿಬ್ರು ಒಂದಾಗಿರ್ತೀವಿ ಅಂತ ತುಂಬಾ ಸಂತೋಷವಾಗಿರ್ತಾರೆ. ಆದ್ರೆ ಇವತ್ತಿಂದ ನಾವ್ ಹೇಗಿರ್ತೀವಿ ಅಂತ ಗೊತ್ತಾದ್ರೆ ತಡ್ಕೊಳಕ್ಕಾಗಲ್ಲ ಅವ್ರಿಗೆ. ಅವ್ರ ಗುಂಡಿಗೆ ನಿಂತು ಹೋಗುತ್ತೆ. ಕೇವಲ ಅವ್ರ ಸಂತೋಷಕ್ಕೆ ಮಾತ್ರನೇ ನಾವು ಗಂಡ ಹೆಂಡತಿಯಾಗೇ ಇರ್ತೀವಿ. ಹೊರಗಿನ ಪ್ರಪಂಚಕ್ಕೆ ನಾವು ಆದರ್ಶ ದಂಪತಿಗಳು. ಆದ್ರೆ ನಮ್ಮ ನಿಜವಾದ ಪ್ರಪಂಚ ಏನು ಅಂತ ಈ 4 ಗೋಡೆ ಬಿಟ್ಟು ಇನ್ಯಾರಿಗೂ ಗೊತ್ತಾಗ್ಬಾರ್ದು. ಇಷ್ಟು ದೊಡ್ಡ ಶಿಕ್ಷೆ ಕೊಡೋ ಬದಲು ನನ್ನ ಸಾಯಿಸ್ಬಿಟ್ರೆ ಚೆನ್ನಾಗಿರುತ್ತೆ. ನೋ, ಇಷ್ಟು ದೊಡ್ಡ ಶಿಕ್ಷೆ ಅನುಭವಿಸ್ತಿರೋದು ನೀನಲ್ಲ, ನಾನು. ನಿನಗಲ್ಲ ಆ ಶಿಕ್ಷೆ. ಇನ್ ಮುಂದೆ ಸಾಯ್ತಾನೆ ಬದುಕೋದು ನೀನಲ್ಲ, ನಾನು. ಇಷ್ಟು ದಿನ ನಿನ್ ಜೊತೆ ಬದುಕು ಕಟ್ಕೊಳ್ಳೋದಕ್ಕೆ ಸಾಯ್ತಾ ಇದ್ದೆ. ಇನ್ನು ಮುಂದೆ ನಾನು ನನ್ನ ಸಾವಿಗೋಸ್ಕರ ಕಾಯ್ತಾ ಬದುಕ್ತೀನಿ. ಅಲ್ಲ, ನಿಂಗೆ ಯಾಕೆ ಪ್ರಾಬ್ಲಮ್ಮು? ನಿಂಗೆ ಆಲ್ರೆಡಿ ಆಲ್ಟರ್ನೇಟ್ ಆಪ್ಷನ್ ಇದೆಯಲ್ಲ. ಹೋಗು. ಇಲ್ಲೋಡು, ನಮ್ಮ ಮಧ್ಯೆ ಏನೂ ನಡೀದೇ ಇದ್ರೂ ರಾತ್ರಿಯಲ್ಲಿ ಏನೇನೋ ನಡೆದಿರೋ ಹಾಗೆ ದೊಡ್ಡಮ್ಮನ ನಂಬ್ಸೋಗು. ನಟಿಸೋದು ನಂಬ್ಸೋದು ನಿನಗೇನು ಹೊಸದಲ್ವಲ್ಲ. ಗೊತ್ತಿರೋ ಕೆಲ್ಸನೇ ತಾನೆ. ಹೋಗು, ಹೊರಡು. ಒಂದ್ಸಲ ನಾನು ಹೇಳೋದು ಕೇಳಿರಿ. ಕೇಳಿದ್ದೀನಿ, ಕೇಳಿಸ್ಕೊಂಡೇ ಬಂದಿದ್ದೀನಿ. ಕೇಳಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೋಡು ರಾಧಿಕಾ, ಗೊತ್ತಿಲ್ಲದೆ ಮಾಡಿದ್ರೆ ಅದು ತಪ್ಪು, ಗೊತ್ತಿದ್ದು ಮಾಡಿದ್ರೆ ಅದು ಅಪರಾಧ. ನಾನ್ ತಪ್ಪು ಮಾಡಲ್ಲ. ಅದಲ್ಲ ರೀ. ಬೇಡ. ಇನ್ನೇನು ಹೇಳ್ಬೇಡ ರಾಧಿಕಾ. ನಾನು ನಾನಾಗಿ ಬದುಕಕ್ ಸಾಧ್ಯ ಆಗೋದು ಈ ರೂಮಲ್ಲೇ. ದಯವಿಟ್ಟು ನನ್ನ ಇಲ್ಲಾದರೂ ಪ್ರಶಾಂತವಾಗಿರಕ್ ಬಿಡು. ಸರಿ, ಹೋಗು. ಹೋಗು. ಆ